ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಬಂದಿರತಕ್ಕಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ಇಷ್ಟು ದಿನ ನಾನು MCQಗಳನ್ನು ಮಾತ್ರ ಚರ್ಚೆ ಮಾಡಿದೆ, ಪೇಪರ್ ನಂಬರ್ 1, ಪೇಪರ್ ನಂಬರ್ 2, ಪೇಪರ್ ನಂಬರ್ 3 ಇಂದ. ಈಗ ಅದೇ ಆರ್ಡ್ರಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸು. ಫಸ್ಟ್ ಪೇಪರ್ 1 ಇಂದ ನ್ಯೂಮರಿಕಲ್ ಪ್ರಾಬ್ಲಮ್ಸು. ಫಸ್ಟ್ ನಾನೇನು ಮಾಡ್ತೀನಿ, 5 ಮಾರ್ಕ್ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ತಗೊಳ್ತೀನಿ, ಆಮೇಲೆ 3 ಮಾರ್ಕ್ಸು ಕೂಡ ತಗೋತೀನಿ. ಆಮೇಲೆ ನಿಮಗೆಲ್ಲ ಗೊತ್ತಿದೆ, ಈ ಮಾಡೆಲ್ ಪೇಪರ್ ಮತ್ತು ಬ್ಲೋ ಪ್ರಕಾರ ಒಟ್ಟು 4 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, 5 ಮಾರ್ಕಿಂದು. ಅದರಲ್ಲಿ ನೀವು 2 ಮಾತ್ರ ಆನ್ಸರ್ ಮಾಡಬೇಕಂದ್ರೆ 50% ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇದೆ. 4ರಲ್ಲಿ 2 ಮಾತ್ರ ನೀವು ಆನ್ಸರ್ ಮಾಡಬೇಕು. ಆಮೇಲೆ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಯಾವ್ಯಾವ ಚಾಪ್ಟರಿಂದ ಬರುತ್ತೆ ಅಂತ ಕೂಡ ಬ್ಲೋ ಅಪ್ಪಲ್ಲಿ ನಾನು ಹೇಳಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ, ನೋಡ್ಕೊಳ್ಳಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸಿಂದ ಒಂದು ಪ್ರಾಬ್ಲಮ್ ಇರುತ್ತೆ, ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಥವಾ AC ಸರ್ಕ್ಯೂಟಿಂದ ಒಂದು ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಇನ್ನೊಂದು ಯಾವುದು ಜೊಮೆಟ್ರಿಕಲ್ ಆಪ್ಟಿಕ್ಸಿಂದ ಒಂದು ಪ್ರಾಬ್ಲಮ್ ಇರುತ್ತೆ, ಗೊತ್ತಾಯ್ತಾ? ಸೊ ಅದೇ ಆರ್ಡ್ರಲ್ಲೇ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನು, ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಮತ್ತು ಜೊಮೆಟ್ರಿಕಲ್ ಆಪ್ಟಿಕ್ಸ್, ಇವು 5 ಮಾರ್ಕಿಗೆ ಬರ್ತಕ್ಕಂಥ ಪ್ರಶ್ನೆಗಳು. 3 ಮಾರ್ಕಿಗೆ ನ್ಯೂಕ್ಲಿಯರ್ ಫಿಸಿಕ್ಸಿಂದ ಕೂಡ ಬರ್ಬೋದು, ಅದನ್ನು ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಓಕೆ, ವಿತೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಸೊ ಕ್ವಶನ್ ನಂಬರ್ ಇದು ಯಾವಾಗಲೂ 42 ಇರುತ್ತೆ. ಸೊ 1 to 20 ಇದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್. 21 to 22, 23, 24, 25 ಈ ಥರ 2 ಮಾರ್ಕಿಗೆ ಈ ಥರ ಎಲ್ಲ ಬರ್ತಾ ಹೋಗುತ್ತಲ್ವಾ. ಕ್ವಶನ್ ಪೇಪರ್ನಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ ಬಂದು 42ನೇ ಪ್ರಶ್ನೆ ಆಗಿರುತ್ತೆ. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ಕ್ವಶನ್ ನಂಬರ್ 42, ಪೇಪರ್ ನಂಬರ್ 1, ಮಾಡೆಲ್ ಪೇಪರ್ ನಂಬರ್ 1. ಮಕ್ಕಳೇ, ಯಾವಾಗಲೂ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದಾಗ ಮೊದಲು ಮಾಡಬೇಕಾಗಿರೋದೇನು, ಪ್ರಾಬ್ಲಮನ್ನು ಕೇರ್ಫುಲ್ಲಾಗಿ ಓದಬೇಕು. ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಪ್ರಾಬ್ಲಮ್ ಕಷ್ಟ. ನನಗೂ ಸುಮಾರು ಜನ ಮೆಸೇಜ್ ಹಾಕ್ತಾನೇ ಇದ್ದಾರೆ, ಸರ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವೀಡಿಯೋ ಮಾಡಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ವೀಡಿಯೋ ಮಾಡಿ ಅಂತ. ಎಸ್, ಐ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಸೊ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇನ್ ಫಿಸಿಕ್ಸ್ ಆರ್ ವೆರಿ ಡಿಫಿಕಲ್ಟ್. ಮ್ಯಾಥಮೆಟಿಕ್ಸಲ್ಲಿ ಹಂಗಾಗಲ್ಲ, ಕೆಮಿಸ್ಟ್ರಿನಲ್ಲಂತೂ ಬಿಡಿ ಅಷ್ಟೊಂದು ನ್ಯೂಮರಿಕಲ್ಸ್ ಇರೋದೇ ಇಲ್ಲ. ಫಿಸಿಕ್ಸಲ್ಲಿ ಪ್ರಾಬ್ಲಮ್ಸ್ ಯಾಕೆ ತೊಂದರೆ ಕೊಡ್ತವೆ? ಪ್ರಾಬ್ಲಮ್ಸ್ ಆಲ್ವೇಸ್ ಕ್ರಿಯೇಟ್ ಪ್ರಾಬ್ಲಮ್. ಯಾಕೆ ಅಂತಂದರೆ ನಾವು ಪ್ರಾಬ್ಲಮನ್ನು ಕರೆಕ್ಟಾಗಿ ಓದೋದೇ ಇಲ್ಲ, ಕರೆಕ್ಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರೋ ಒಬ್ಬ ಸೈಂಟಿಸ್ಟ್ ಹೇಳಿದಾನೆ, ಫಿಸಿಕ್ಸಲ್ಲಿ ಟಫೆಸ್ಟ್ ಪಾರ್ಟ್ ಈಸ್ ದಿ ಫಸ್ಟ್ ಸ್ಟೆಪ್ ಅಂತ. ಏನದು ಫಸ್ಟ್ ಸ್ಟೆಪ್ಪು? ಪ್ರಾಬ್ಲಮನ್ನು ಓದಿ ಅರ್ಥ ಮಾಡ್ಕೊಳ್ಳೋದೇ ಫಸ್ಟ್ ಸ್ಟೆಪ್. ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಸ್ವಲ್ಪ ಮಟ್ಟಿಗೆ ಈಸಿ ಆಗುತ್ತೆ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು, ಈಕ್ವೇಷನ್ಸ್ಗಳನ್ನು ನಾವು ನೆನಪಿಟ್ಕೋಬೇಕು. ಯಾವ ಕಾನ್ಸೆಪ್ಟ್ಗೆ ಯಾವ ಈಕ್ವೇಷನು, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಈಕ್ವೇಷನು, ಪೊಟೆನ್ಷಿಯಲ್ ಯಾವ ಈಕ್ವೇಷನ್ನು, ಈ ಥರ ನಾವು ಈಕ್ವೇಷನ್ಸನ್ನು ನೆನಪಿಟ್ಕೋಬೇಕು. ಮತ್ತು ಮೂರನೇದು, ಎಷ್ಟೋ ಸತಿ ನಾವು ಒಂದು ಈಕ್ವೇಷನನ್ನು ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೆ ಕೈನೆಟಿಕ್ ಎನರ್ಜಿ ಎಲ್ಲೆಲ್ಲೆಲ್ಲೋ ಹೊರಟು ಹೋಗ್ಬಿಡ್ತವೆ ಅವು. ಸೊ ಹಾಗಾಗಿ ಈ ಈಕ್ವೇಷನ್ ಇಷ್ಟೇ ಸಾಕು ಈ ಚಾಪ್ಟರ್ಗೆ ಅಥವಾ ಈ ಪ್ರಾಬ್ಲಮ್ಗೆ ಅಂತ ಅನ್ನೋಂಗಿಲ್ಲ. ಮ್ಯಾಥಮೆಟಿಕ್ಸಲ್ಲಿ ಹಂಗಲ್ಲ. ಇಂಟೆಗ್ರಲ್ ಆಫ್ sin x ಅಂತಂದರೆ ಮೈನಸ್ ಕಾಸ್ ಎಕ್ಸ್ ಆಯಿತಾ, ರೆಡಿಮೇಡ್ ಅದು. ಅದು ಇಲ್ಲಿ ಹಾಗಾಗೋದಿಲ್ಲ, ರೆಡಿಮೇಡೇ ಫಾರ್ಮುಲಾಗಳು. ಆದರೆ ಎಷ್ಟೋ ಸತಿ ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ 3-4 ಈಕ್ವೇಷನ್ಸ್ಗಳನ್ನು, 3-4 ಥರದ ಈಕ್ವೇಷನ್ಸ್ಗಳನ್ನು, ಕೆಲವೊಮ್ಮೆ ಫಸ್ಟ್ PUC ಈಕ್ವೇಷನ್ಸನ್ನು ಕೂಡ ಬಳಸಬೇಕಾಗುತ್ತೆ. ಹಾಗಾಗಿ ಫಿಸಿಕ್ಸ್ ಪ್ರಾಬ್ಲಮ್ ಕಷ್ಟ ಆಗುತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ, ಪರಿಹಾರ ಏನಪ್ಪ ಅಂತಂದರೆ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಸೊ ನಿರಂತರವಾಗಿ ಬರೆದು ಪ್ರಾಕ್ಟೀಸ್ ಮಾಡಿ ನಾವು ಅದನ್ನು ಪಕ್ಕಾ ಮಾಡ್ಕೋಬೇಕೇ ಹೊರತು, ಬಿಡು ನನಗೇನು. ಅಫ್ಕೋರ್ಸ್ ಕೆಲವರು ಇರ್ತಾರೆ ಜೀನಿಯಸ್, ನೋಡಿದ ತಕ್ಷಣ ಅರ್ಥ ಆಗುತ್ತೆ, ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಅದು ಇಲ್ಲದೆ ಇರೋರು ಏನು ಮಾಡಬೇಕು, ಹಾಗಂತ ಬಿಟ್ಬಿಡೋಕ್ಕಾಗುತ್ತಾ? ಯಾರು ಬಿಡೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಕೂಡ ಒಂದು ಪರಿಹಾರ ಇದೆ. ಸೊ ಏನಪ್ಪ ಪರಿಹಾರ ಅಂದರೆ ಹಾರ್ಡ್ ವರ್ಕ್. ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಬರೆದು ಮಾಡಿ ಸಾಲ್ವ್ ಮಾಡಿ. ಈಗ ನಾನೊಂದು 4 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀನಿ, ನೀವು ಅದೇ ಥರದ ಇನ್ನೊಂದು 4 ಪ್ರಾಬ್ಲಮ್ಸನ್ನು ಟೆಕ್ಸ್ಟ್ ಬುಕ್ಸಿಂದನೋ ಹಳೆ ಕ್ವಶನ್ ಪೇಪರ್ಸಿಂದನೋ ಎಲ್ಲಿಂದನೋ ಒಂದಷ್ಟು ಪ್ರಾಬ್ಲಮ್ಸನ್ನು ಪಿಕ್ ಮಾಡಿಕೊಂಡು ಸಾಲ್ವ್ ಮಾಡಿ. ನೀವೇ ಸ್ವಂತಕ್ಕೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ, ನ್ಯೂಮರಿಕಲನ್ನು ಬಿಡಿಸಿದಾಗ ನಿಮಗೆ ಆಗೋವಂಥ ಒಂದು ಖುಷಿ, ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂಥರ ಅವ್ಯಕ್ತ ಆನಂದ ಅಂತ ಕರಿತೀವಿ ಕನ್ನಡದಲ್ಲಿ. ಗೊತ್ತೇ ಆಗೋದಿಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಏನೋ ಒಂದು ಸ್ವೀಟನ್ನು ತಿಂದಾಗ, ಹೊಸ ಬಟ್ಟೆ ಹಾಕ್ಕೊಂಡಾಗ, ಅಥವಾ ಯಾರೋ ನೆಂಟರು ಮನೆಗೆ ಬಂದಾಗ, ಅಥವಾ ಯಾವುದೋ ಟೂರಿಸ್ಟ್ ಪ್ಲೇಸ್ಗೆ ಹೋದಾಗ, ಅಥವಾ ಏನೋ ಒಂದು ಸಂತೋಷದ ಸಮಾರಂಭ ನಡೆದಾಗ, ಅಪ್ಪ ಅಮ್ಮ ನಿನ್ನನ್ನು ಹೊಗಳಿದಾಗ ಏನು ಖುಷಿ ಆಗುತ್ತೋ ಅದೇ ಥರದ ಖುಷಿ ಸ್ವಂತಕ್ಕೆ ಯಾರ ಸಹಾಯನೂ ಇಲ್ಲದೆ ನಾನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಲ್ಲ ಅವಾಗ ಸಿಗುತ್ತೆ. ಯು ಶುಡ್ ಎಂಜಾಯ್, ಯು ಶುಡ್ ಚೆರಿಶ್ ದಟ್ ಪ್ರಾಬ್ಲಮ್. ಸರಿ, ದಟ್ ಎಂಜಾಯ್ಮೆಂಟ್. ಸರಿ, ಪ್ರಾಬ್ಲಮ್ ಅಲ್ಲ, ಎಂಜಾಯ್ಮೆಂಟ್. ಓಕೆ, ಪ್ರಾಬ್ಲಮ್ಸ್ ಅಂದ ಮಾತ್ರಕ್ಕೆ ನೀವು ಎದುರ್ಕೊಂಡು ಓಡೋಗೋ ಅವಶ್ಯಕತೆ ಇಲ್ಲ. ಪ್ರಾಬ್ಲಮ್ ಅಂದರೆ ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ, ನನಗಲ್ಲ ಬಿಡಪ್ಪ ಯಾರೋ ಜೀನಿಯಸ್ಗೆ ಅಂತ ಅಂದ್ಕೋಬೇಡಿ. ನೀವು ಕೂಡ ಜೀನಿಯಸ್ಸೇ. ಫಸ್ಟ್ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ನಿಮ್ಮನ್ನು ಬೇರೆಯವ್ರ ಜೊತೆ ಹೋಲಿಸ್ಕೊಳ್ಳೋಕೆ ಹೋಗಬೇಡಿ. ಐ ಕ್ಯಾನ್ ಡೂ ಅನ್ನೋ ಥರ ಇರಿ. ಇದು ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ PUCವರೆಗೂ ಬಂದಿದ್ದೀರಾ ಅಂತಂದರೆ ಯಾರೋ ನಿಮ್ಮನ್ನು ತಳ್ಕೊಂಬಂದಿಲ್ಲ, ನೀವು ಸ್ವಂತ ಪ್ರಯತ್ನ, ಟೀಚರ್ಸ್ ಸಪೋರ್ಟು, ಪೇರೆಂಟ್ಸ್ ಸಪೋರ್ಟಿಂದ ನೀವು ಮೇಲೆ ಬಂದಿದ್ದೀರಾ. ಅದೇ ಟೀಚರ್ಸು ಇದ್ದಾರೆ, ಅದೇ ಪೇರೆಂಟ್ಸೇ ಇದ್ದಾರೆ, ಈಗ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಮುಂದೆ ಹೋಗಿ. ವಿತ್ ದಿಸ್ ಮಚ್ ಆಫ್ ಇಂಟ್ರೊಡಕ್ಷನ್ ಟು ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್, let me start the first question.
ಸೊ ಕ್ವಶನನ್ನು ಓದೋಣ. ಇದರಲ್ಲಿ ಎರಡು ಭಾಗ ಇದೆ, ಪಾರ್ಟ್ ಎ ಪಾರ್ಟ್ ಬಿ ಅಂತ. ಇದು ಬಿ ಆಗಬೇಕು ಆ್ಯಕ್ಚುಲಿ, ಇದು ಎ ಅಂತ ಬಂದಿದೆ. ಪಾರ್ಟ್ ಬಿ, ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಪಿ ಡ್ಯೂ ಟು ಎ ಚಾರ್ಜ್ ಆಫ್ 400 ನ್ಯಾನೋಕೂಲಮ್ ಲೊಕೇಟೆಡ್ 9 ಸೆಂಟಿಮೀಟರ್ ಅವೇ. ಫಸ್ಟ್ ಪ್ರಾಬ್ಲಮ್ ಅಷ್ಟೇ ಸಾಲ್ವ್ ಮಾಡೋಣ. ನೋಡಿ, ಯಾವುದೇ ಒಂದು ಪ್ರಾಬ್ಲಮ್ ಕೊಟ್ಟಾಗ ಓದ್ತಾನೇ ನಾವು ಏನೇನು ಕ್ವಾಂಟಿಟೀಸ್ ಕೊಟ್ಟಿದ್ದಾರೋ ಅದನ್ನು ಬರ್ಕೊಂಡ್ಬಿಡ್ಬೇಕು. ಅದನ್ನು ಗಿವನ್ ಅಂತ ಕರೆಯೋಣ. ಓಕೆ, ಇಲ್ಲಿ ಗಿವನ್ ಏನಪ್ಪ, ಗಿವನ್ ಏನು? ಓಕೆ, ಗಿವನ್ ಬಂದ್ಬಿಟ್ಟು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಹಿಂಗೆ ಹೋಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಿವನ್ ಬಂದು ಚಾರ್ಜ್ ಈಸ್ 400 ನ್ಯಾನೋಕೂಲಮ್. ನ್ಯಾನೋ ಅಂದರೆ 10⁻⁹. ಆಮೇಲೆ ಡಿಸ್ಟೆನ್ಸನ್ನು ಆರ್ ಅಂತ ಕೂಡ ಬರೀತಾರೆ, ಡಿ ಅಂತ ಕೂಡ ಬರೀತಾರೆ, ಎಕ್ಸ್ ಅಂತ ಕೂಡ ಬರೀತಾರೆ. 9 ಸೆಂಟಿಮೀಟರ್, ದಟ್ ಈಸ್ 9 × 10⁻². ಸೊ ಇಲ್ಲೇ ಮೆಟ್ರಿಕ್ ಸಿಸ್ಟಮ್ಗೆ ಕನ್ವರ್ಟ್ ಮಾಡ್ಕೊಂಬಿಡಿ. 400 × 10⁻⁹ ಕೂಲಮ್, 9 × 10⁻² ಮೀಟರ್. ಸೊ ಎಸ್ ಐ ಸಿಸ್ಟಮ್ ಕನ್ವರ್ಟ್ ಆಯಿತು. ಓಕೆ, ಅದಾದಮೇಲೆ ನಮಗೆ ಬೇಕಾಗಿರೋದೇನಪ್ಪ, ಪೊಟೆನ್ಷಿಯಲ್ ವಿ ಕ್ವಶನ್ ಮಾರ್ಕ್. ಆಯಿತಾ? ಸೊ ಬರೆದ್ಬಿಟ್ವಿ, ಡೇಟಾ ಬರೆದ್ಬಿಟ್ವಿ. ಈಗ ಈಕ್ವೇಷನ್ ಅನ್ನು ಯೋಚನೆ ಮಾಡಿ ಅಷ್ಟೇ. ಜಸ್ಟ್ ಥಿಂಕ್ ಆಫ್ ಸೂಟಬಲ್ ಈಕ್ವೇಷನ್. ಯಾವ ಈಕ್ವೇಷನ್ ಇದಕ್ಕೆ ಸೂಟ್ ಆಗುತ್ತೆ? ಎಸ್ ಸರ್, ವಿ ಈಸ್ ಈಕ್ವಲ್ ಟು 1/4πε0 ಇಂಟು Q divided by R at a distance outside the charged body. Potential is given by this formula. ಇದು ನಿಮಗೆ ನೆನಪಿರಬೇಕು, ಗೊತ್ತಾಯ್ತಲ್ವಾ? ಸೊ ಇದನ್ನು ಈ ಪ್ರತಿಯೊಂದು ಚಾಪ್ಟರ್ಲ್ಲೂ ನೀವು ಲಿಸ್ಟ್ ಆಫ್ ಈಕ್ವೇಷನ್ಸ್ ಅಂತ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಬನ್ನಿ ಮುಂದೆ ಹೋಗೋಣ. ದಿಸ್ ಈಸ್ ಈಕ್ವಲ್ ಟು 1/4πε0 ನೀವು ನೆನ್ಪಿಟ್ಕೊಳ್ಳಿ, 9 × 10⁻⁹. ಅದನ್ನೇನು ε0 8.85 × 10⁻², ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. 1/4πε0 ಇದ್ದರೆ ಮಾತ್ರ. ε0 ಬದಲಿಗೆ ಬೇರೆ ಎಪ್ಸೆಲಾನ್ ಇದ್ದರೆ ಆಗೋದಿಲ್ಲ, ಆವಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡಲೇಬೇಕಾಗತ್ತೆ. ಇರಲಿ, ಆ ಥರ ಪ್ರಾಬ್ಲಮನ್ನು ನಾನು ಆಮೇಲೆ ಮಾಡಿಸ್ತೀನಿ. 9 × 10⁻⁹ ಆಯಿತು. ಇಂಟು ಕ್ಯೂ ಆಲ್ರೆಡಿ ಇದೆ, 400 × 10⁻⁹ whole thing divided by R, that is 9 × 10⁻². ಸಾಧ್ಯವಾದರೆ ವಿತೌಟ್ ಕ್ಯಾಲ್ಕುಲೇಟರೇ ಮಾಡಿ. ಆಮೇಲೆ ಎಕ್ಸಾಮಲ್ಲಿ ನಿಮಗೆ ಕಮರ್ಷಿಯಲ್ ಕ್ಯಾಲ್ಕುಲೇಟರ್ ಅಲೋ ಮಾಡ್ತಾರೆ, ಸೈಂಟಿಫಿಕ್ ಅಲೋ ಮಾಡೋದಿಲ್ಲ. ನೆನ್ಪಿಟ್ಕೊಳ್ಳಿ, ಲಾಗ್ ಬುಕ್ ಮತ್ತು ಕಮರ್ಷಿಯಲ್ ಕ್ಯಾಲ್ಕುಲೇಟರ್, ಸೈಂಟಿಫಿಕ್ ಅಲೋ ಮಾಡೋದಿಲ್ಲ. ಇರಲಿ, ಈಗ 9 1 ಹೊರಟೋಯ್ತು. ಈ 10⁻+9 10⁻⁹ ಹೊರಟೋಯ್ತು. 10⁻² ಮೇಲೆ ಹೋದರೆ ನಮಗೆ 400 × 10⁻² ವೋಲ್ಟ್. ಗೊತ್ತಾಯ್ತಲ್ವಾ? ಅಂದರೆ ಪೊಟೆನ್ಷಿಯಲ್ ವಿ ಈಸ್ 400 × 10⁻² ವೋಲ್ಟ್. ಅಥವಾ ಇನ್ನೂ ನೀವು ಸಿಂಪ್ಲಿಫೈ ಮಾಡೋದಾದರೆ 10⁻²ನ ಜೊತೆಗೆ ಸೇರಿಸ್ಕೊಳ್ಳಿ, ಅಥವಾ ಝೀರೋಸನ್ನು ಅದ್ರ ಜೊತೆ ಸೇರಿಸ್ಕೊಳ್ಳಿ. ಇಲ್ಲಿ ನಿಲ್ಸೋದು ನಿಮಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಅಂದರೆ ನಿಮಗೆ ಇಲ್ಲಿ 3 ಮಾರ್ಕ್ ಪಕ್ಕ ಆಗೋಯ್ತು. ಅಥವಾ ಇನ್ನೂ ಬೇಕಾದ್ರೆ ಸಿಂಪ್ಲಿಫೈ ಮಾಡ್ತೀನಿ ಅನ್ನೋದಾದರೆ 40 × 10⁻³ ಇಲ್ಲಿ ಒಂದು ಝೀರೋನ ತೆಗೆದ್ರೆ ಅದು ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು. ಸೊ 40 × 10⁻³ ಸರ್, ಇನ್ನೂ ಇದು ಮಾಡಬೇಕಾ ಸರ್? ನಾಟ್ ನೆಸೆಸರಿ ಅಪ್ಪ, ಇಷ್ಟಕ್ಕೆ ನಿಲ್ಲಿಸ್ಕೊಂಡ್ರೆ ಸಾಕು. 400 × 10⁻² ವೋಲ್ಟ್ ಅಥವಾ 40 × 10⁻³ ವೋಲ್ಟ್, ದಟ್ ಈಸ್ 40 ಕಿಲೋ ವೋಲ್ಟ್. ಅಲ್ಲಿಗೆ ಒಂದು ಪಾರ್ಟ್ ಮುಗೀತು. Okay, so this is about the part A. So for potential at a distance of 9 centimeter is 40 kilovolt. Okay, so let us move on to the next part. Next part ಏನು ಹೇಳುತ್ತೆ? Obtain the work done in moving the charge of 2 nanocoulomb from infinity to the point P. ಅಂದರೆ ಇನ್ಫೈನೈಟ್ ಡಿಸ್ಟೆನ್ಸಿಂದ ಒಂದು ಚಾರ್ಜನ್ನು ನಾನು ತೊಗೊಂಡು ಬರ್ತಾ ಇದ್ದೀನಿ, ಎಷ್ಟು ವರ್ಕನ್ನು ಮಾಡಬೇಕು. ಆಮೇಲೆ ಡಸ್ ದಿ ಆನ್ಸರ್ ಡಿಪೆಂಡ್ ಆನ್ ದ ಪಾತ್ ಅಲಾಂಗ್ ವಿಚ್ ದ ಚಾರ್ಜ್ ಈಸ್ ಮೂವ್ಡ್. ಸ್ವಲ್ಪ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ವರ್ಕ್ ಡನ್ನನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಆಮೇಲೆ ಅದು ಏನಾದರೂ ಯಾವ ರೀತಿ ನೀನು ತೊಗೊಂಡು ಬರ್ತೀಯಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆಯಾ ಅಂತ ಕೇಳಿದ್ದಾರೆ. ನೋಡೋಣ. ಫಸ್ಟ್ ವರ್ಕ್ ಡನ್ನಿಗೆ ಫಾರ್ಮುಲಾ ಏನು ಮಕ್ಕಳೇ? ಈಗ ಒಂದು ಇಲ್ಲಿ ಪಾಯಿಂಟ್ ಚಾರ್ಜ್ ಇದೆ ಅಂತ ಇಟ್ಕೊಳ್ಳಿ, ಇದನ್ನು ಪ್ಲಸ್ ಅಂತಂದೇ ಇಟ್ಕೊಳ್ಳೋಣ. ಈಗ ನಾವು ಪೊಟೆನ್ಷಿಯಲನ್ನು ಕಂಡುಹಿಡಿದ್ವಿ ಈ ಜಾಗದಲ್ಲಿ. ಆ ಪಾಯಿಂಟನ್ನು ವಿ ಈಸ್ ಈಕ್ವಲ್ ಟು 400 × 10⁻² ವೋಲ್ಟ್ ಅಷ್ಟು ಬಂದಿತ್ತು. ಎಷ್ಟು ದೂರದಲ್ಲಿ? 9 ಸೆಂಟಿಮೀಟರ್ ದೂರದಲ್ಲಿ ಅಷ್ಟು ಬಂದಿತ್ತು. ಈಗ ಇನ್ಫೈನೈಟ್ ಡಿಸ್ಟೆನ್ಸ್ ಇಲ್ಲೆಲ್ಲೋ ಇದೆ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಸೇ ಓ ಅಂತ ಇಟ್ಕೊಳ್ಳೋಣ. ಇನ್ಫೈನೈಟ್ ಡಿಸ್ಟೆನ್ಸ್ ಅಂದರೆ ವಿ ಈಸ್ ಈಕ್ವಲ್ ಟು 1/4πε0
ಕ್ಯೂ ಡಿವೈಡೆಡ್ ಬೈ ಆರ್, ಸೇಮ್ ಫಾರ್ಮುಲಾನೇ, ಆದರೆ ಆರ್ ಬಂದ್ಬಿಟ್ಟು ಇನ್ಫಿನಿಟಿ. ಇನ್ಫಿನಿಟಿ ಅಂತಂದರೆ ಏನಪ್ಪ, 1/∞ ಈಸ್ ನಥಿಂಗ್ ಬಟ್ 0. ದಟ್ ಮೀನ್ಸ್ ಹಿಯರ್ ಪೊಟೆನ್ಷಿಯಲ್ ಈಸ್ 0. ಸೊ ವಿ ಒ ಈಸ್ ಈಕ್ವಲ್ ಟು 0, ವಿ ಪಿ ಈಸ್ ಈಕ್ವಲ್ ಟು 400. ಓಕೆ, ಸೊ ಎರಡು ಜಾಗದಲ್ಲಿ ನಾವು ಪೊಟೆನ್ಷಿಯಲನ್ನು ಕಂಡುಹಿಡ್ಕೋಬೇಕು. ಆಮೇಲೆ ವರ್ಕ್ ಡನ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಟೆಸ್ಟ್ ಚಾರ್ಜ್ ಕ್ಯೂ ನಾಟ್. ಸೊ ಇಲ್ಲಿ ಕೊಟ್ಟಿರೋದು ಕ್ಯೂ ನಾಟ್ 2 ನ್ಯಾನೋ ಕೂಲಮ್. ಸೊ ಒನ್ಸ್ ಅಗೇನ್ ಕ್ವಾಂಟಿಟೀಸ್ ಅನ್ನು ಬರ್ಕೊಳ್ಳೋಣ. ಕ್ಯೂ ನಾಟ್ ದಟ್ ಈಸ್ ಟೆಸ್ಟ್ ಚಾರ್ಜ್. ಸೊ ಟೆಸ್ಟ್ ಚಾರ್ಜ್ ಅನ್ನು ನಾನು ತಗೊಂಡು ಬರಬೇಕು ಅಂತಂದ್ರೆ ಐ ಹ್ಯಾವ್ ಟು ಡೂ ದ ವರ್ಕ್ ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಟೆಸ್ಟ್ ಚಾರ್ಜ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನಪ್ಪ, ಎಲ್ಲಿಂದ ಎಲ್ಲಿ ತನಕ ಫೈನಲ್ ಮೈನಸ್ ಇನಿಷಿಯಲ್, ದಟ್ ಈಸ್ ಪೊಟೆನ್ಷಿಯಲ್ ಅಟ್ ಪಿ ಮೈನಸ್ ಪೊಟೆನ್ಷಿಯಲ್ ಅಟ್ ಓ ಇಂಟು ಕ್ಯೂ ನಾಟ್. ಇದಂತೂ ತುಂಬ ಸರ್ತಿ ಬರ್ತಕ್ಕಂಥ ಪ್ರಾಬ್ಲಮ್, ಇದು ಫಾರ್ಮುಲಾ ಕೂಡ, ಇದು ಸಿ ಇ ಟಿನಲ್ಲೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಮುಂದೆ ಹೋಗೋಣ. ದಟ್ ಈಸ್ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಪಿ ಬಂದು 400 ಇಂಟು 10 to the power of 2 ಮೈನಸ್ 0 ಬಿಕಾಸ್ ವಿ ಒ ಅಲ್ಲಿ ಬಂದಿದೆ 0 ಇಂಟು ಕ್ಯೂ ನಾಟ್ ಈಸ್ 2 ನ್ಯಾನೋ ಕೂಲಮ್, ದಟ್ ಈಸ್ 2 ಇಂಟು 10 to the power of minus 9. ಓಕೆ, ಸೊ ಸಿಂಪ್ಲಿಫೈ ಮಾಡಿ. 400 ಮೈನಸ್ 0 ಈಸ್ 400 ಇಂಟು 10 to the power of 2 ಇಂಟು 2 ಇಂಟು 10 to the power of 9, ದಟ್ ಈಸ್ 4 2s are 800 ಇಂಟು 10 to the power of minus 9. 2 minus 9 is minus 7 ಜೌಲ್, ದಟ್ ಈಸ್ ಡಬ್ಲ್ಯೂ. ಇಷ್ಟಕ್ಕೆ ನಿಲ್ಲಿಸಿದ್ರು ಆಯಿತು, ಅಥವಾ ಇದನ್ನು ಬೇಕಾದರೆ 8 ಇಂಟು 10 to the power of minus 5 ಜೌಲ್ ಅಂತ ಬರೆದ್ರು ಆಯಿತು. ದಿಸ್ ಈಸ್ ದ ವರ್ಕ್ ಡನ್. ಅರ್ಥ ಆಯ್ತಾ? ಈಗ ಇನ್ನೂ ಒಂದು ಕ್ವಶನ್ ಇದೆ, ಏನು, ವೆದರ್ ವರ್ಕ್ ಡನ್ ದಟ್ ಈಸ್ ಆನ್ಸರ್ ವೆದರ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಪಾತ್ ಆರ್ ನಾಟ್ ಅಂತ. ನೀನು ಯಾವ ರೀತಿ ಮೂವ್ ಮಾಡ್ಕೊಂಬಂದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆಯೋ ಇಲ್ವೋ ಅಂತ ಕೇಳಿದ್ದಾರೆ. ನೋಡೋಣ. ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಂದು ಕನ್ಸರ್ವೇಟಿವ್ ಫೋರ್ಸಲ್ಲಿ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್, ಇಟ್ ಓನ್ಲಿ ಡಿಪೆಂಡ್ಸ್ ಆನ್ ದಿ ಇನಿಷಿಯಲ್ ಡಿಸ್ಟೆನ್ಸ್ ಆ್ಯಂಡ್ ಇನಿಷಿಯಲ್ ಪೊಸಿಷನ್ ಆ್ಯಂಡ್ ಫೈನಲ್ ಪೊಸಿಷನ್. ಸೊ ನೀನು ಟೆಸ್ಟ್ ಚಾರ್ಜನ್ನು ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಆಗಿ ಆದರೂ ತಗೊಂಬಾ, ಈ ರೀತಿ ಆದರೂ ತಗೊಂಡ್ಬಾ, ಹೆಂಗೆ ತಂದರೂ ಕೂಡ ಅದು ವರ್ಕ್ ಡನ್ ಸೇಮೇ ಇರುತ್ತೆ. ಹಾಗಾಗಿ ವರ್ಕ್ ಡನ್ ಈಸ್ ಇಂಡಿಪೆಂಡೆಂಟ್. ಯಾಕೆ? ವೈ ಇಟ್ ಈಸ್ ಇಂಡಿಪೆಂಡೆಂಟ್? ಬಿಕಾಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಈಸ್ ಕನ್ಸರ್ವೇಟಿವ್ ಫೋರ್ಸ್. ಯಾವುದೇ ಕೇಸಲ್ಲಿ ಕನ್ಸರ್ವೇಟಿವ್ ಫೋರ್ಸ್ ಇದ್ದರೆ, ಈಗ ಗ್ರಾವಿಟೇಷನಲ್ ಫೋರ್ಸ್ ಕೂಡ ಕನ್ಸರ್ವೇಟಿವ್ ಫೋರ್ಸೇನೆ. ಸೊ ಅಂಥ ಕೇಸಲ್ಲಿ ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಪಾತ್ ಟ್ರಾವೆಲ್ಡ್. ಐ ಹೋಪ್ ಯು ಗಾಟ್ ಇಟ್. ಸೊ ಆನ್ಸರ್ ಬಂದು 8 ಇಂಟು 10 power minus 5 joule. Okay, with this I move on to the next question. Okay, ಓಕೆ, ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ, ಒಂದ್ಸತಿ ನೋಡ್ಕೊಂಬಿಡಿ. ವಿ ಈಸ್ ಈಕ್ವಲ್ ಟು 400 ಇಂಟು 10 power 2 volt, ವರ್ಕ್ ಡನ್ ಈಸ್ ಈಕ್ವಲ್ ಟು 8 ಇಂಟು 10 power minus 5 joule. ಓಕೆನಾ? ವೆಲ್, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಲೆಂತಿ ಇದೆ, ಕಾಂಪ್ಲಿಕೇಟ್ ಅನ್ನಲ್ಲ, ಸ್ವಲ್ಪ ಲೆಂತಿ ಕ್ವಶನ್ ಇದು. ಇನ್ ದ ಫಾಲೋಯಿಂಗ್ ನೆಟ್ವರ್ಕ್ ಫೈಂಡ್ ಕರೆಂಟ್ I3 ಅನ್ನು ಕಂಡುಹಿಡಿಬೇಕು. ಸರಿ, ಫೈಂಡ್ ಕರೆಂಟ್ I3. ರೈಟ್. ವೆಲ್, ಹೌ ಟು ಫೈಂಡ್ ಕರೆಂಟ್ I3? ಲೆಟ್ ಅಸ್ ಸಿ. Just wait. Okay, we have to find current I3. Where is I3? Please see this diagram. From the battery, current of 1 ampere is going, that is 1 ampere, which divides into two parts, say I1 and I2. This is I1 and this is I2. I1 ಮತ್ತೆ ಇಲ್ಲಿ ಡಿವೈಡ್ ಆಗಿ ಈ ಕಡೆಗೆ I3 ಬರ್ತಾ ಇದೆ. ಸಿ, ದಿಸ್ ಈಸ್ I3. I1 ನಲ್ಲಿ I3 ಹೋದರೆ ಉಳಿಯೋದು I1 ಮೈನಸ್ I3. ನಾನು ನಿಮಗೆ ನನಗೆ ಗೊತ್ತಿಲ್ಲದೇನೆ KCL ಅಂದರೆ ಕಿರ್ಚಾಫ್ಸ್ ಕರೆಂಟ್ ಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಈ I3 ಬಂತು, ಈ I2 ಬಂತು, ಎರಡು ಇಲ್ಲಿ ಸೇರ್ಕೊಂಡು ಮುಂದಕ್ಕೆ ಜೊತೆಯಾಗಿ ಹೋಗಬೇಕಂದ್ರೆ ಇಟ್ ಮಸ್ಟ್ ಬಿ I2 ಪ್ಲಸ್ I3. ನೋಡಿ, ಇದು I2 ಪ್ಲಸ್ I3, ಇದು I1 ಮೈನಸ್ I3. ಗೊತ್ತಾಗ್ತಾ ಇದೆಯಾ? ಜಂಕ್ಷನ್ ರೂಲ್ ಅನ್ನು ಅಪ್ಲೈ ಮಾಡಿಬಿಟ್ಟೆ. ಸೊ ಕರೆಂಟ್ ಡಿವಿಷನ್ ನಿಮಗೆ ಗೊತ್ತಾಗಿದೆ. ಆಮೇಲೆ ಇಲ್ಲಿರೋ ರೆಸಿಸ್ಟೆನ್ಸ್ ವ್ಯಾಲ್ಯೂಸ್ ನಿಮಗೆ ನೀಟಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ದಿಸ್ ಈಸ್ 20 ohm, ದಿಸ್ ಈಸ್ 5 ohm, ಓಕೆ, ಅಂಡ್ ದಿಸ್ ಈಸ್ 10 ohm, and this is 5 ohm.
ಆ್ಯಂಡ್ ದಿಸ್ ಈಸ್ ಆಲ್ಸೋ 10 ಓಮ್. ಓಕೆ, ದಟ್ಸ್ ಆಲ್. ಈಗ ನಾವು I3ಯನ್ನು ಕಂಡುಹಿಡಿಯಬೇಕು. ಮಕ್ಕಳೇ, ಈ ಹೋಲ್ ಸರ್ಕ್ಯೂಟನ್ನು ಗಮನಿಸಿದರೆ ನಿಮಗೆ 3 ಅನ್ನೋನ್ ಕ್ವಾಂಟಿಟೀಸ್ ಕಾಣಿಸ್ತಾ ಇದೆ. ಯಾವ್ಯಾವುದು? I1, I2, I3. 3 ಅನ್ನೋನ್ ಕ್ವಾಂಟಿಟೀಸ್ ಇದೆ ಅಂದಮೇಲೆ 3 ಈಕ್ವೇಷನ್ಸನ್ನು ನಾವು ಬರೀಲೇಬೇಕು. ಸೊ ವೆನ್ ಎವರ್ ಯು ಹ್ಯಾವ್ 2 ಅನ್ನೋನ್ ಕ್ವಾಂಟಿಟೀಸ್ ಯು ನೀಡ್ 2 ಈಕ್ವೇಷನ್ಸ್. ವೆನ್ ಯು ಹ್ಯಾವ್ 3 ಅನ್ನೋನ್ ಕ್ವಾಂಟಿಟೀಸ್ 3 ಈಕ್ವೇಷನ್ಸ್. ಎಷ್ಟು ಅನ್ನೋನ್ ಕ್ವಾಂಟಿಟೀಸ್ ಇರುತ್ತೋ ಅಷ್ಟು ಈಕ್ವೇಷನ್ಸನ್ನು ಬರೀಲೇಬೇಕು. ಅದನ್ನು ಬರೋದ ಮೇಲೆ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈಗ ಮೊದಲನೇದಾಗಿ ಈಕ್ವೇಷನ್ ನಂಬರ್ 1. ಈಗ ನಾನು ಸದ್ಯಕ್ಕೆ ಈ ಪಾಯಿಂಟನ್ನು ಎಕ್ಸ್ ಅಂತ ಕರೆದಿರ್ತೀನಿ. ಅಟ್ ಎಕ್ಸ್ ನಾನೇನು ಮಾಡ್ತೀನಿ? ಇನ್ಕಮಿಂಗ್ ಕರೆಂಟ್ ಈಸ್ ಈಕ್ವಲ್ ಟು ಸಮ್ ಆಫ್ ದಿ ಔಟ್ಗೋಯಿಂಗ್ ಕರೆಂಟ್ಸ್, ಅಥವಾ ಸಮ್ ಆಫ್ ದಿ ಔಟ್ಗೋಯಿಂಗ್ ಕರೆಂಟ್ಸ್ ಈಸ್ ಈಕ್ವಲ್ ಟು ಇನ್ಕಮಿಂಗ್ ಕರೆಂಟ್. ಅಂದರೆ I1 ಪ್ಲಸ್ I2 ಈಸ್ ಈಕ್ವಲ್ ಟು 1 ಅಂತ ಬರಿತೀನಿ. ಇದು KCL ಅಲ್ವಾ? ಇದನ್ನು ಸ್ವಲ್ಪ ಮಾಡಿಫೈ ಮಾಡ್ಕೋತೀನಿ, ಸ್ವಲ್ಪ ಲೆಂತಿ ಇದೆ, ನೋಡ್ಕೊಳ್ತಾ ಹೋಗಿ. I1 ಈಸ್ ಈಕ್ವಲ್ ಟು 1 ಮೈನಸ್ I2. ಇದನ್ನು ನಾನು ಈಕ್ವೇಷನ್ ನಂಬರ್ 1 ಅಂತ ಕರೆದಿರ್ತೀನಿ. ಸೊ ಒಂದು ಈಕ್ವೇಷನ್ ಬಂತಲ್ವಾ? ಇನ್ನು 2 ಈಕ್ವೇಷನ್ ಬೇಕು. ಇನ್ನು 2 ಈಕ್ವೇಷನ್ ಬೇಕು ಅಂತಂದರೆ ನಾನು ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅನ್ನು ಅಪ್ಲೈ ಮಾಡಬೇಕು. ಮಕ್ಕಳೇ, ಇಲ್ಲಿ ಗಮನಿಸಿ, ABFGA ಅಂತ ಒಂದು ಲೂಪ್ ಇದೆ. ABFGA ಅದನ್ನು ಮತ್ತೆ ಬರಿತೀನಿ. ಇಲ್ಲಿ ಸರ್ಕ್ಯೂಟನ್ನು ಈ ಥರ ಒಂದು ಲೂಪ್ ಇದೆ. ಫುಲ್ ಸರ್ಕ್ಯೂಟನ್ನು ಬರೀಲ್ಲ, ಸರಿ ಇದಿಲ್ಲ. ABFGA ವಾಪಸ್. ಸೊ ಈ ಲೂಪ್, ನಾನು ಈ ಲೂಪನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೂವ್ ಮಾಡ್ತೀನಿ, ಅಂದರೆ ಈ ಥರ ರೀಡ್ ಮಾಡ್ತೀನಿ. ಸೊ ವೆನ್ ಎವರ್ ಐ ರೀಡ್ ಇನ್ ದಿ ಕ್ಲಾಕ್ ವೈಸ್ ಡೈರೆಕ್ಷನ್, ಓಕೆ, A to B ಕರೆಂಟ್ ಡೈರೆಕ್ಷನ್, A to B ಕರೆಂಟ್ ಡೈರೆಕ್ಷನ್ ಲೈಕ್ ದಿಸ್, B to F ಕರೆಂಟ್ ಡೈರೆಕ್ಷನ್ ಲೈಕ್ ದಿಸ್, F to G ಕರೆಂಟ್ ಲೈಕ್ ದಿಸ್. ಆಮೇಲೆ G to A ಕರೆಂಟ್ ಈಸ್ ಓಕೆ. G to A ಯಾವುದು ರೆಸಿಸ್ಟೆನ್ಸ್ ಇಲ್ಲದೆ ಇರೋದು ಕರೆಂಟ್ ಡೈರೆಕ್ಷನ್ ಏನು ಬೇಕಾಗಲ್ಲ, ಬಿಡಿ, ಅಲ್ಲಿ ಕರೆಂಟ್ ಡೈರೆಕ್ಷನ್ ಏನು ಬೇಕಾಗಲ್ಲ. ಓಕೆ, ಸೊ ಇಲ್ಲಿ ಬರೋಣ. ಯಾವುದೇ ಒಂದು ಈಗ ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. KCL ಆಯಿತು, KVL ಅಪ್ಲೈ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. KVL ಅನ್ನು ಅಪ್ಲೈ ಮಾಡಬೇಕಂದ್ರೆ KVL ಏನು ಹೇಳುತ್ತೆ? ಪ್ರಾಡಕ್ಟ್ಸ್ ಆಫ್ I and R, ಸಮ್ ಆಫ್ ದಿ ಪ್ರಾಡಕ್ಟ್ ಆಫ್ I and R ಈಸ್ ಈಕ್ವಲ್ ಟು ಅಪ್ಲೈಡ್ EMF ಅಂತ ಹೇಳುತ್ತೆ. ದಟ್ ಈಸ್ I1 R1 ಪ್ಲಸ್ I2 R2 ಈಸ್ ಈಕ್ವಲ್ ಟು V ಅಂತ, ಅಂದರೆ ದಟ್ ಈಸ್ ಅಪ್ಲೈಡ್ EMF. ಇಲ್ಲಿ I1 R1 ಅಂತಂದರೆ ಆ ಪರ್ಟಿಕ್ಯುಲರ್ ಬ್ರಾಂಚಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸು ಮತ್ತು ಅದರಲ್ಲಿ ಹೋಗ್ತಕ್ಕಂಥ ಕರೆಂಟ್. I2 R2 ಅಂದರೂ ಅಷ್ಟೇ ರೆಸಿಸ್ಟೆನ್ಸ್ ಮತ್ತು ಅಲ್ಲಿ ಹೋಗ್ತಕ್ಕಂಥ ಕರೆಂಟ್. ಆಮೇಲೆ ಆ ಫುಲ್ ಲೂಪಲ್ಲಿ ಇರ್ತಕ್ಕಂಥ ಬ್ಯಾಟರಿ. ಈಗ ಈ ಪರ್ಟಿಕ್ಯುಲರ್ ಲೂಪನ್ನು ತೊಗೊಂಡ್ರೆ ಇಲ್ಲಿ ಯಾವ ಬ್ಯಾಟ್ರಿನೂ ಇಲ್ಲ, ಹಾಗಾಗಿ RHS 0, EMF 0. ಆದರೆ ಈ I1 R1 I2 R2 I3 R3 ಅಂತ ಏನು ಬರೀತಿರಲ್ಲ, ಅದು ಪ್ಲಸ್ ಕೂಡ ಇರ್ಬೋದು, ಮೈನಸ್ ಕೂಡ ಇರ್ಬೋದು. ಯಾವಾಗ ಪ್ಲಸ್ ಯಾವಾಗ ಮೈನಸ್ ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತೀನಿ, ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. ಓಕೆ, ಪ್ಲಸ್ ಯಾವಾಗ, ಮೈನಸ್ ಯಾವಾಗ. ನೋಡಿ, ನೀವು ಹೋಗೋ ಡೈರೆಕ್ಷನ್, ನಿಮ್ಮ ಲೂಪ್ ಡೈರೆಕ್ಷನ್ ಈ ಥರ ಇದೆ, ಹೀಗೆ ಇದೆ. ಇದು ಲೂಪ್ ಡೈರೆಕ್ಷನ್, ಇದನ್ನು ಕನ್ವೆನ್ಷನಲ್ ಡೈರೆಕ್ಷನ್ ಅಂತ ಕರಿತೀವಿ. ನೀವು ಹೋಗೋ ಡೈರೆಕ್ಷನ್ನು ಮತ್ತು ಕರೆಂಟ್ ಡೈರೆಕ್ಷನ್ ಎರಡೂ ಒಂದೇ ಕಡೆಗಿದ್ದರೆ ಅವಾಗ IR ಪ್ರಾಡಕ್ಟ್ನ ಪ್ಲಸ್ ಅಂತ ತಗೊಳ್ಳಿ. ಅಂದರೆ ಇವಾಗ ನೀವು ಹೀಗೆ ಹೋಗ್ತಾ ಇದ್ದೀರಾ, ಈ ಥರ ಹೋಗ್ತಾ ಇದ್ದೀರಾ, ಸರಿ ಕಲರ್ ಚೇಂಜ್ ಮಾಡ್ತೀನಿ, ಹೀಗೆ ಹೋಗ್ತಾ ಇದ್ದೀರಾ, ಕರೆಂಟು ಕೂಡ ಹೀಗೆ ಹೋಗ್ತಾ ಇದೆ. ಸೊ ಹಂಗಾಗಿ ಈ ಪರ್ಟಿಕ್ಯುಲರ್ ಬ್ರಾಂಚಲ್ಲಿ IR ಪ್ರಾಡಕ್ಟ್ ಪಾಸಿಟಿವ್. I ಅಂದರೆ ಏನು? I1. I ಅಂದರೆ ಏನು? I1. ಓಕೆ, ಸೊ I1 ರೆಸಿಸ್ಟೆನ್ಸ್ ಎಷ್ಟು? 10, ದಟ್ ಈಸ್ 10 I1. ಓಕೆ, ಪ್ಲಸ್ ಅದು. ಆಮೇಲೆ ಹಂಗೆ ಮುಂದಕ್ಕೆ ಹೋಗಿ ಮತ್ತೆ ಇಲ್ಲಿ ಹೀಗೆ ಬರ್ತಾ ಇದ್ದೀರಾ, ಸರಿ, ಮತ್ತೆ ಹೀಗೆ ಬರ್ತಾ ಇದ್ದೀರಾ, ಕರೆಂಟು ಕೂಡ ಹೀಗೆ ಬರ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಲೈನಲ್ಲೂ ಕೂಡ IR ಪ್ರಾಡಕ್ಟ್ ಪಾಸಿಟಿವೇನೆ. ಅಂದರೆ B to F ಬಂದಾಗ ಪ್ಲಸ್ I3 ಮತ್ತು ಅಲ್ಲಿರ್ತಕ್ಕಂಥ ರೆಸಿಸ್ಟೆನ್ಸ್ ಎಷ್ಟು? 5 I3. ಓಕೆನಾ? ನೆಕ್ಸ್ಟ್ ಹಾಗೆ ಮುಂದಕ್ಕೆ ಬರ್ತೀರಾ ಅಂತಂದರೆ ಇಲ್ಲಿಂದ ಹಿಂಗೆ ಹೋಗ್ತಾ ಇದ್ದೀರಾ, ನೀವು ಹಿಂಗೆ ಹೋಗ್ತಾ ಇದ್ದೀರಾ, ಆದರೆ ಕರೆಂಟ್ ಹಿಂಗೆ ಹೋಗ್ತಾ ಇದೆ. ನೋಡಿ, ಇವಾಗ ಮೈನಸ್ ಸೈನ್ ಬಂತು, ಕರೆಂಟ್ಗೆ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಾ. ಹಾಗಾಗಿ ಇಟ್ ಈಸ್ ಮತ್ತು ಇಲ್ಲಿ ಹೋಗ್ತಕ್ಕಂಥ ಕರೆಂಟ್ ಯಾವುದು? I2. ಅದು ನೋಡಿ, ಇಲ್ಲಿರೋದು ಈ ಪೋರ್ಷನ್ನಲ್ಲಿರೋದು I2. ಕರೆಂಟ್ ಹಿಂಗೆ ಹೋಗ್ತಾ ಇಲ್ಲ, ಸರಿ, ಇಲ್ಲಿ ಹಿಂಗೆ ಬರ್ತಾ ಇದೆ, ಕರೆಂಟ್ ಹಿಂಗೆ ಬರ್ತಾ ಇದೆ. ಸೊ ನೀವು ಹಿಂಗೆ ಹೋಗ್ತಾ ಇದ್ದೀರಾ, ಕರೆಂಟ್ ಹಿಂಗೆ ಬರ್ತಾ ಇದೆ. ಇದು ಕಿರ್ಚಾಫ್ ಲಾ ವಿಡಿಯೋನ ನೋಡಿ, ನಾನು ಅಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಮಾಡಿದ್ದೀನಿ. ಓಕೆ, ಅದನ್ನು ಇಲ್ಲಿ ಕೊನೆ ಎಂಡಲ್ಲಿ ಹಾಕಿರ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ. ದಟ್ ಈಸ್ ಮೈನಸ್ 20 I2 ಈಸ್ ಈಕ್ವಲ್ ಟು 0. ಯಾಕೆ? ಬಿಕಾಸ್ ದೇರ್ ಇಸ್ ನೋ ಬ್ಯಾಟರಿ ಇನ್ ದಟ್ ಪರ್ಟಿಕ್ಯುಲರ್ ಲೂಪ್. ಅಂದರೆ ನಾನಿಲ್ಲಿ ಏನು ಮಾಡಿದೆ, ಇದು ಫಸ್ಟ್ ಸ್ಟೆಪ್ ಆಯಿತು.
ಸೆಕೆಂಡ್ ಸ್ಟೆಪ್ಪಲ್ಲಿ ಅಪ್ಲೈ ಕೆ ವಿ ಎಲ್ ಟು ಯಾವುದು ಎ ಬಿ ಎಫ್ ಜಿ ಎ ಲೂಪ್ ಗೆ ಅಪ್ಲೈ ಮಾಡಿದಾಗ ಈ ಈಕ್ವೇಷನ್ ಬಂತು ನನಗೆ, ಆಯಿತಾ. ಈಗ ಈ ಈಕ್ವೇಷನ್ ಬಂದಾಗ ಇಲ್ಲಿ ನೀವೇನು ಮಾಡಿ 10, 5, 20 ಇದನ್ನು ಒಂದು ಕಾಮನ್ ಡಿವೈಡರಿಂದ ಮಾಡ್ಬೋದಲ್ವಾ, ಒಂದು ಕಾಮನ್ ಡಿವೈಡಿಂಗ್ ನಂಬರ್ ಇದೆಯಲ್ವಾ 5. ಸೊ 5ಇಂದ ಮಾಡಿದಾಗ ಇದು 2i1. ಹಂಗೆ ಮಾಡಲೇಬೇಕಾ ಏನು ಬೇಕಾಗಿಲ್ಲ, ನೀವು ಹಾಗೆ ಮಾಡಿದ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಓಕೆ, ಹಂಗೆ ಮಾಡೋಣ ಬಿಡಿ, ಸುಮ್ಮನೆ ಕನ್ಫ್ಯೂಷನ್ಸ್ ಯಾಕೆ, ಈ ಹಂತದಲ್ಲಿ ಏನು ಕನ್ಫ್ಯೂಷನ್ ಬೇಡ. ಓಕೆ, ಈಗ ಜಸ್ಟ್ ವೆಯ್ಟ್. ಈಗ 10 ಹಾಗೆ ಇಟ್ಕೋತೀನಿ, ಇಂಟು 10 ಹಾಗೆ ಇಟ್ಕೊಂಡೆ, ಇಂಟು i1. ಇಲ್ಲಿಗೆ ಈಕ್ವೇಷನ್ ನಂಬರ್ 1ಗೆ ಹೋಗೋಣ. 1 ಮೈನಸ್ i2, ಇದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಏನೇ. 1 ಮೈನಸ್ i2 ಪ್ಲಸ್ 5i3 ಮೈನಸ್ 20i2 ಈಸ್ ಈಕ್ವಲ್ ಟು 0. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 10 ಮೈನಸ್ 10i2 ಪ್ಲಸ್ 5i3 ಮೈನಸ್ 20i2 ಈಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿ. 5i3 ಮತ್ತು ಮೈನಸ್ 10 ಮೈನಸ್ 20 ದಟ್ ಈಸ್ ಮೈನಸ್ 30i2 ಈಸ್ ಈಕ್ವಲ್ ಟು 10 ಆ ಕಡೆ ಕಳಿಸ್ತೀನಿ, ಮೈನಸ್ 10. ಸೊ ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಸೊ ಇಲ್ಲಿಗೆ ಇನ್ನೊಂದು ಈಕ್ವೇಷನ್ ಸಿಕ್ತು. ಸರಿ, ಮೈನಸ್ 10, ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಓಕೆ, ಸೊ ಇನ್ನೊಂದು ಈಕ್ವೇಷನ್ ಆಯಿತು. ಈಗ ಇನ್ನೊಂದು ಮೂರು ಈಕ್ವೇಷನ್ ಅಲ್ವಾ ನಾನು ಹೇಳಿದ್ದು. ಈಗ ಇನ್ನೊಂದು ಈಕ್ವೇಷನನ್ನು ಬರೆಯೋಣ. ಅದಕ್ಕೆ ನಾನೇನು ಮಾಡ್ತೀನಿ, ಆ ಪಕ್ಕದ ಲೂಪನ್ನು ತಗೋತೀನಿ. ಲೆಟ್ ಮಿ ಎರೇಸ್ ದಿಸ್ ಪಾರ್ಟ್ ನಾವು. ಐ ಟೇಕ್ ದ ನೆಕ್ಸ್ಟ್ ಲೂಪ್. ಯಾವುದು? ಓಕೆ, ಇಲ್ಲಿ ನಾನು ಏನೇನೋ ಬರೆದಿದ್ದೀನಲ್ವ ಇದನ್ನೆಲ್ಲ ಎರೇಸ್ ಮಾಡ್ಕೊಂಡ್ಬಿಡ್ತೀನಿ ಈಗ. ಓಕೆ, ಹಾಂ, ನಾವು ಲುಕ್ ಅಟ್ ದಿ ನೆಕ್ಸ್ಟ್ ಲೂಪ್. ಯಾವುದು? ಬಿ ಸಿ ಡಿ ಎಫ್ ಬಿ. ಗಮನಿಸಿ, ಬಿ ಸಿ ಡಿ ಎಫ್ ವಿಲ್ ಬರೆಯೋದಿಲ್ಲ, ಇಲ್ಲಿ ಈಕ್ವೇಷನ್ ಬರ್ಕೊಂಡ್ಬಿಡ್ತೀನಿ. ಬಿ ಸಿ ಡಿ ಎಫ್. ಓಕೆ ಓಕೆ, ಐ ವಿಲ್ ರೈಟ್ ಇಟ್ ಹಿಯರ್. ಬಿ ಟು ಸಿ, ಸಿ ಟು ಡಿ, ಡಿ ಟು ಎಫ್, ಎಫ್ ಟು ಬಿ. ಬಿ ಸಿ ಡಿ ಬಿ. ಇದು ಬಂದು i3, ಇದು ಬಂದು i1 ಮೈನಸ್ i3. ಓಕೆ, ಇನ್ನು ಇಲ್ಲಿ ಬರ್ತಕ್ಕಂಥ ಕರೆಂಟು ನೋಡಿ, ಇಲ್ಲಿ ಹೋಗ್ತಾ ಇದೆಯಲ್ವಾ, ಈ ಕರೆಂಟು i1 ಪ್ಲಸ್ i2. ಸೊ ಈ ಕರೆಂಟ್ಗಳನ್ನು ಸ್ವಲ್ಪ ಗಮನಿಸಬೇಕು. ಎಲ್ಲ ಬ್ರಾಂಚಲ್ಲೂ ಸೇಮ್ ಕರೆಂಟ್ ಇಲ್ಲ, ಬೇರೆ ಬೇರೆ ಕರೆಂಟ್ ಇದೆ. ಈಗ ಮತ್ತೆ ನಾನು ಹೀಗೆ ಹೋಗ್ತೀನಿ, ಐ ಗೋ ದಿಸ್ ವೇ ದಿಸ್ ವೇ ದಿಸ್ ವೇ ದಿಸ್ ವೇ ದಿಸ್ ವೇ. ಸೊ ಇಲ್ಲಿ ಬರೆದಿರೋ ಆರೋ ಮಾರ್ಕ್ಗಳು ಕರೆಂಟಿನ ಡೈರೆಕ್ಷನ್ಗಳು, ಇಲ್ಲಿ ಬರೀತಾ ಇರ್ತಕ್ಕಂಥದ್ದು ಲೂಪಿನ ಡೈರೆಕ್ಷನ್ನು. ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ನಾವು ಕಮಿಂಗ್ ಟು ದ ಥರ್ಡ್ ಸ್ಟೆಪ್. ನಾವು ಐ ವಿಲ್ ಅಪ್ಲೈ KVL ಟು ದಿಸ್ ಪರ್ಟಿಕ್ಯುಲರ್ ಲೂಪ್. ಇಲ್ಲಿರ್ತಕ್ಕಂಥ ಲೂಪ್ಗೆ ನಾನು ಅಪ್ಲೈ ಮಾಡ್ತೀನಿ. ರೂಲ್ಸನ್ನು ಫಾಲೋ ಮಾಡಿ. ಸೊ ಅಪ್ಲೈ KVL ಟು ಮೂರನೇ ಸ್ಟೆಪ್ಪು. KVL ಟು ಬಿ ಸಿ ಡಿ, ಬಿ ಸಿ ಡಿ ಎಫ್ ಬಿ ಆ ಲೂಪಿಗೆ ಅಪ್ಲೈ ಮಾಡೋಣ. ಮಾಡಿದಾಗ ಏನಾಗುತ್ತೆ, 10 ಇಂಟು ಇಲ್ಲಿ ಬರಿತೀನಿ, 10 ಇಂಟು ಅಲ್ಲಿ ಹೋಗ್ತಕ್ಕಂಥ ಕರೆಂಟು i1 ಮೈನಸ್ i3. ಓಕೆ, ನೆಕ್ಸ್ಟು ಅಲ್ಲಿಂದ ಬಂದು ಮುಂದಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ. ಕರೆಂಟ್ ಹಿಂಗೆ ಬರ್ತಾ ಇದೆ, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ಹಾಗಾಗಿ ಮೈನಸ್ ಸೈನು. 5 ಇಂಟು i2 ಪ್ಲಸ್ i3. ಓಕೆ, ಮತ್ತೆ ಹಾಗೆ ಕರೆಂಟ್ ಹಿಂಗೆ ಬರ್ತಾ ಇದೆ, ಮತ್ತೆ ನಾನು ಮುಂದೆ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ, ಅಪೋಸಿಟಾಗಿ ಹೋಗ್ತಾ ಇದ್ದೀನಿ. ದಟ್ ಈಸ್ ಮೈನಸ್ 5i3. ಇಲ್ಲೂ ಕೂಡ ಝೀರೋನೇ, ಬಿಕಾಸ್ ದೇರ್ ಇಸ್ ನೋ ಬ್ಯಾಟ್ರಿ ಈವನ್ ಇನ್ ದಟ್ ಲೂಪ್ ಆಲ್ಸೋ. expand 10i1 minus 10i3 minus 5i2 plus 5 plus ಅಲ್ಲ minus 5i3 because minus into plus ಅದು 5i2 minus 5i3 minus again 5i3 is equal to 0. Right? Now simplify. 10 ಇಂಟು ಅಗೇನ್ i1 ಜಾಗದಲ್ಲಿ ಈ ಈಕ್ವೇಷನನ್ನು ಉಪಯೋಗಿಸ್ತೀನಿ. 1 ಮೈನಸ್ i2 ಇಂಟು ಮೈನಸ್, ಈಗ i3ಗಳನ್ನು ಸೇರಿಸೋಣ. 10 ಪ್ಲಸ್ 10 5 ಅಲ್ಲಿಗೆ 20i3 ಆಯಿತು, ಮೈನಸ್ 5i2 ದಟ್ ಈಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಎಕ್ಸ್ಪ್ಯಾಂಡ್ ಮಾಡೋಣ. 10 ಮೈನಸ್ 10i2 ಮೈನಸ್ 20i3 ಮೈನಸ್ 5i2 ಈಸ್ ಈಕ್ವಲ್ ಟು 0. ಚೆಕ್ ಮಾಡಿ ಒಂದು ಸತಿ. ಓಕೆ, ಸೊ ಮೈನಸ್ 5i3 ಮೈನಸ್ ಓಕೆ ರೈಟ್. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿದಾಗ
10 and 5 ಸೇರಿಕೊಂಡ್ರೆ ಓಕೆ ಫಸ್ಟ್ -20 I3 ಬರೀತೀನಿ, -10 and 5 ಸೇರಿಕೊಂಡ್ರೆ 15 I2 ಆಯಿತು, ದಟ್ ಈಸ್ ಈಕ್ವಲ್ ಟು -10 ಆಯಿತು, -10 ಆಯಿತು. ಸೊ ನನಗೆ ಇದನ್ನು ನಾನು ಈಕ್ವೇಷನ್ ಓಕೆ ನನಗೆ ಆ್ಯಕ್ಚುಲಿ ಈಗ 2 ಈಕ್ವೇಷನ್ ಸಿಗ್ತಾ ಇದೆ, ಸೈಮಲ್ಟೇನಿಯಸ್ ಈಕ್ವೇಷನ್ಸು, ಇದೊಂದು ಮತ್ತು ಇದೊಂದು. ಆದರೆ ನಾನು ಇವೆರಡರಲ್ಲಿ ನಿಮ್ಗೆ ಇವೆಲ್ಲ ಹೈಸ್ಕೂಲಲ್ಲಿ ಮಾಡಿದ್ದೀರಾ, ಇವೆರಡನ್ನು ನಾನು ಆ್ಯಡ್ ಮಾಡಿದಾಗ ಯಾವುದಾದ್ರು ಒಂದು ಟರ್ಮು ಕ್ಯಾನ್ಸಲ್ ಆಗಬೇಕು. ಫೈನಲ್ ಆಗಿ ನನಗೆ I3 ಬೇಕಾಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಕ್ಯಾನ್ಸಲ್ I3, ಐ ವಾಂಟ್ ಟು ಕ್ಯಾನ್ಸಲ್ I2. ಓಕೆ, ಸೊ ಅದಕ್ಕೆ ಏನು ಮಾಡ್ತೀನಿ, 2 ಈಕ್ವೇಷನ್ಸನ್ನು ಒಂದು ಕೆಳಗೊಂದು ಬರ್ಕೊಂಡ್ಬಿಡ್ತೀನಿ. ಫಸ್ಟ್ ಐ ವಿಲ್ ಕ್ಲಿಯರ್ ದಿಸ್ ಪಾರ್ಟ್, ಇಲ್ಲಿ ಕ್ಲಿಯರ್ ಮಾಡ್ಕೋತೀನಿ. ಓಕೆ, ನೌ ಐ ವಿಲ್ ರೈಟ್ ದಿಸ್ ಈಕ್ವೇಷನ್ ಫಸ್ಟ್. 5I3 minus 30I2 is equal to -10. ಆಮೇಲೆ ಈ ಈಕ್ವೇಷನ್ ಅನ್ನು ಬರ್ಕೋತೀನಿ, -20I3 minus 15I2 is equal to -10. ಮಕ್ಕಳೇ, ಈ I2 ಕ್ಯಾನ್ಸಲ್ ಆಗಬೇಕು ಅಂದರೆ ಇದು 15 ಇರಬಾರ್ದು, 30 ಇರಬೇಕು. 30 ಆಗಬೇಕು ಅಂದರೆ ಐ ಶುಡ್ ಮಲ್ಟಿಪ್ಲೈ ದಿಸ್ ಹೋಲ್ ಥಿಂಗ್ ಬೈ ನಂಬರ್ 2. ಓಕೆ, ಅವಾಗ ಏನಾಗುತ್ತೆ, ಇವೆಲ್ಲ ಹೈಸ್ಕೂಲಲ್ಲಿ ಮಾಡಿರೋಂಥದ್ದೇನೆ. ಅವಾಗ ಏನಾಗುತ್ತೆ, ದಿಸ್ ಬಿಕಮ್ಸ್ 2 2s 40I3 minus 30I2 is equal to -20. ಗೊತ್ತಾಯ್ತಲ್ವಾ? ಈಗ ನಾನು ಬೇಕಾದ್ರೆ ಈ ಮಧ್ಯದಲ್ಲಿರೋದನ್ನು ಅಳಿಸ್ಕೊಂಡ್ಬಿಡ್ತೀನಿ, ಈ ಈಕ್ವೇಷನ್ ಬೇಡ ಈಗ. ಓಕೆ, ರೈಟ್. ಈಗ ಇವೆರಡನ್ನು ನಾನೇನು ಮಾಡ್ತೀನಿ, ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, ಆ್ಯಡ್ ಮಾಡಲ್ಲ, ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಓಕೆ, ಯಾಕೆ ಸರ್ ಆ್ಯಡ್ ಮಾಡಲ್ಲ? ಮಾಡಿದರೆ ಇದೇನಾಗುತ್ತೆ, ಮೈನಸ್ಸು ಪ್ಲಸ್ ಆಗಿಬಿಡುತ್ತೆ. ಸರಿ, ಮೈನಸ್ಸು ಆ್ಯಡ್ ಆಗುತ್ತೆ. ಸಬ್ಟ್ರ್ಯಾಕ್ಷನ್ ಆಗಬೇಕು ಅಂತಂದರೆ ಇದು ಪ್ಲಸ್ ಇರಬೇಕು. ಸೊ ಸಬ್ಟ್ರ್ಯಾಕ್ಟ್ ಮಾಡಿದಾಗ ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಅವಾಗ 30 ಕ್ಯಾನ್ಸಲ್ ಆಯಿತು, ಇದು 40, ಇದು -5I3. 40ನಲ್ಲಿ 5 ಹೋದರೆ ಓಕೆ, ಪ್ಲಸ್ ಅಲ್ವಾ, ಪ್ಲಸ್ ಪ್ಲಸ್ ಅಲ್ಲ, 40 + 5 45I3 ಈಸ್ ಈಕ್ವಲ್ ಟು +20 -10, ದಟ್ ಈಸ್ 10 ಆಯಿತು. ಓಕೆ, ಸೊ ಆಲ್ಮೋಸ್ಟ್ ವಿ ಆರ್ ಕ್ಲೋಸ್ ಟು ದ ಫೈನಲ್ ಆನ್ಸರ್. I3 ತಾನೇ ಬೇಕಾಗಿದ್ದು. ಸೊ ಅಲ್ಲಿಗೆ I3 ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 45, ದಟ್ ಈಸ್ 2 ಡಿವೈಡೆಡ್ ಬೈ 5 ಇಂದ ನಾನು ಮಾಡ್ತಾ ಇದ್ದೀನಿ, 5 2s 5 9s. ಸೊ I3 ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 9 ಆಂಪೇರ್. ಇದನ್ನು ಡೀಟೇಲ್ಡ್ ಕ್ಯಾಲ್ಕುಲೇಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಒಂದು ಸತಿ ನೋಡ್ಕೊಳ್ಳಿ. ಸೊ ಇವತ್ತು ಸಾಕು, 2 ಪ್ರಾಬ್ಲಮ್ ಸಾಕು. 2 ಪ್ರಾಬ್ಲಮ್ನ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ರಿಮೈನಿಂಗ್ ಪ್ರಾಬ್ಲಮ್ಸ್ ಐ ವಿಲ್ ಟೇಕ್ ಅಪ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಪ್ಲೀಸ್ ಸ್ಟೇ ವಿತ್ ಮೀ. ಆಮೇಲೆ ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಿಮ್ಗೆ ಏನು ಅನಿಸುತ್ತೆ, ತುಂಬ ಸ್ಲೋ ಅನಿಸುತ್ತಾ, ತುಂಬ ಟಫ್ ಅನಿಸುತ್ತಾ, ಅಥವಾ ತುಂಬ ಎಕ್ಸ್ಪ್ಲನೇಷನ್ ಅನಿಸುತ್ತಾ, ಅಥವಾ ಇನ್ಸಫಿಷಿಯೆಂಟ್ ಅನಿಸುತ್ತಾ, ಇದೆಲ್ಲನೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಸಲಹೆಗಳ ಪ್ರಕಾರ ನಾನು ಚೇಂಜ್ ಮಾಡ್ಕೊತಾ ಹೋಗ್ತೀನಿ. ಬಿಕಾಸ್ ಯು ಆರ್ ದ ಬೆಟರ್ ಜಡ್ಜಸ್. ನೀವು ಹೇಳಿದ್ದನ್ನು ನಾನು ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.